ರೇಣುಕಾಸ್ವಾಮಿ ಮೇಲೆ ದರ್ಶನ್ಗಿತ್ತು ಕೊಲ್ಲುವಷ್ಟು ಕೋಪ. ಅಶ್ಲೀಲ ಮೆಸೇಜ್ ಕಳಿಸಿದವನನ್ನ ಅಬೇಸ್ ಮಾಡಿಸಿದ್ರು ದರ್ಶನ್. ಪಟ್ಟಣಗೆರೆ ಶೆಡ್ ನಲ್ಲಿ ಕೂಡಿ ಹಾಕಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ರು. ದರ್ಶನ್ ಬರೋ ಮೊದ್ಲೇ ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ರು ರೇಣುಕಾಸ್ವಾಮಿಯನ್ನ. ಏನೋ ಪಾರ್ಟಿಯಲ್ಲಿದ್ದ ದರ್ಶನ್ಗೆ ರೇಣುಕಾಸ್ವಾಮಿ ಫೋಟೋವನ್ನ ಕಳಿಸಿದ್ರು ಡಿ ಗ್ಯಾಂಗ್ ನವರು. ಫೋಟೋ ನೋಡಿದ್ದೇ ತಡ ಪವಿತ್ರ ಜೊತೆ ಶೆಡ್ಡಿಗೆ ಬಂದ್ರು ದರ್ಶನ. ಏಕಾಏಕಿ ರೇಣುಕಾಸ್ವಾಮಿ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ಮಾಡಿದ್ರು ದರ್ಶನ. ಕೈಗೆ ಸಿಕ್ಕಿದ ರಿಬ್ ಮುರಿಯೋವರೆಗೂ ಹೊಡೆದಿದ್ದಾರಂತೆ ನಟ ದರ್ಶನ್. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒತ್ತು ಮುಖಕ್ಕೆ ಶೂನಿಂದ ತುಳಿದಿದ್ರು ದರ್ಶನ್ ಅಂತೆ. ಕೈ ಮುಗಿದು ಕಾಲಿಗೆ ಬಿದ್ರು ಕರಗಲಿಲ್ಲುವಂತೆ ಕೊಲೆ ಆರೋಪಿ ದರ್ಶನ್. ಬಳಿಕ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದಿದ್ರು ಪವಿತ್ರ ಗೌಡ. ಮನ ಬಂದಂತೆ ಹಲ್ಲೆ ನಡೆಸಿ ಎತ್ತಿ ಲಾರಿಗೆ ಒಗೆದಿದ್ರಂತೆ ದರ್ಶನ್ ಅವರು. ದರ್ಶನ್ ಕ್ರೌರ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪೊಲೀಸರು. ಪೊಲೀಸರ ಚಾರ್ಜ್ ಶೀಟ್ ನಲ್ಲಿದೆ ರಕ್ಕಸತನದ ಮಹಾದರ್ಶನ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣ ಅಂತೂ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ದರ್ಶನ್ ಕೊಲೆ ಆರೋಪಿ ಅಷ್ಟೇ ಅಂತ ಇದ್ರು. ಆದ್ರೆ ಈಗ ಪೊಲೀಸರು ಸಲ್ಲಿಸಿರುವಂತ 3991 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ದರ್ಶನಿನ ಮಹಾ ನಟ ಅಲ್ಲ, ನಟ ಭಯಂಕರನ ದೃಶ್ಯವನ್ನ ಈಗ ದರ್ಶನ ಮಾಡಿಸ್ಬಿಟ್ಟಿದ್ದಾರೆ. ಅಶ್ಲೀಲ ಮೆಸೇಜ್ ಕಳಿಸಿದವನನ್ನ ಅಬೇಸ್ ಮಾಡಿಸ್ಬಿಟ್ರು ದರ್ಶನ್ ಅವರು. ಪಟ್ಟಣಗೆರೆಯ ಶೆಡ್ ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ರು. ಇನ್ನು ದರ್ಶನ್ ಬರೋ ಮೊದ್ಲೇ ಪಟ್ಟಣಗೆರೆಯ ಶೆಡ್ಗೆ ದರ್ಶನ್ ಗ್ಯಾಂಗ್ ನವರು ಹಣ್ಣುಗಾಯಿ ನೀರ್ಗಾಯಿ ಮಾಡಿಬಿಟ್ಟಿದ್ರು. ಸಿಕ್ಕಿದ್ರಲ್ಲೇ ಹೊಡೆದು ಆ ರೀತಿಯಾಗಿ ರೇಣುಕಾಸ್ವಾಮಿಗೆ ಹಿಂಸೆಯನ್ನ ಕೊಡಿಸಿದ್ರು. ಇನ್ನು ಅದೇ ವೇಳೆ ಪಾರ್ಟಿಯಲ್ಲಿದ್ರು ದರ್ಶನ್ಗೆ ರೇಣುಕಾಸ್ವಾಮಿ ಫೋಟೋವನ್ನ ಕಳಿಸಿದ್ರು ಗ್ಯಾಂಗ್ ನವರು. ಇನ್ನು ಫೋಟೋ ನೋಡ್ತಿದ್ದಂತೆ ತಡ ಮಾಡದೆ ಪವಿತ್ರ ಜೊತೆ ಶೆಡ್ಗೆ ಬಂದಿದ್ರು ದರ್ಶನ. ಏಕಾಏಕಿಯಾಗಿ ರೇಣುಕಾಸ್ವಾಮಿ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ಮಾಡಿದ್ರು. ಕೈಗೆ ಸಿಕ್ಕಿದ್ದನ್ನ ಹಿಡ್ಕೊಂಡು ಅದರ ಮುರಿ ಹೋಗುವಷ್ಟೇ ರಿಬ್ ಮುರಿದು ಹೋಗುವವರೆಗೂ ಹೊಡೆದಿದ್ದಾರಂತೆ ದರ್ಶನ. ಇನ್ನು ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಒತ್ತು ಮುಖಕ್ಕೆ ಶೂನಿಂದ ತುಳಿದಿದ್ರು ದರ್ಶನ್. ಕೈ ಮುಗಿದು ಕಾಲಿಗೆ ಬಿದ್ರು ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಯಾವುದಕ್ಕೂ ಕರಗಲಿಲ್ವಂತೆ. ಬಳಿಕ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದಿದ್ರು ಪವಿತ್ರ ಗೌಡ. ಮನ ಬಂದಂತೆ ಹಲ್ಲೆಯನ್ನ ನಡೆಸಿ ಎತ್ತಿ ಲಾರಿಗೆ ಬಿಸಾಕಿದ್ರಂತೆ. ದರ್ಶನ್ ಕ್ರೌರ್ಯವನ್ನ ನಾವು ಹೇಳ್ತಿರೋದಲ್ಲ, ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪೊಲೀಸರು. ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ನಟ ಭಯಂಕರನ ಸಂಪೂರ್ಣ ಸತ್ಯ ಚಿತ್ರಣವನ್ನ ಪೊಲೀಸರೇ ಬಣ್ಣಿಸಿದ್ದಾರೆ.